ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಲೇಟಾಗಿ ಎದ್ದೆ, 8 ಗಂಟೆಗೆ ಎದ್ದೆ. ಆಲ್ಮೋಸ್ಟ್ 8:23. ಇವಾಗ ರವೆ ಇತ್ತು ಫ್ರಿಡ್ಜಲ್ಲಿ. ಅವಳಿಗೆ ಸ್ವಲ್ಪ ಅಂದರೆ ಇಲ್ಲಿ ತಿನ್ನೋಕ್ಕೆ ಮತ್ತು ಅಲ್ಲಿಗೆ ಅಂತ ಹೇಳಿ ಎರಡಕ್ಕೆ ಅಂತ ಹೇಳಿ ಉಪ್ಪಿಟ್ಟು ಮಾಡಿದ್ದೀನಿ. ಮಾಡ್ತಾಯಿದ್ದೀನಿ, ಟೈಮ್ ಆಗೋಯ್ತು. ಇನ್ನೊಂದು 20 ನಿಮಿಷ ಅಷ್ಟೇ ಟೈಮ್ ಇರೋದು. ಅವಳು ನೋಡಿದ್ರೆ ಡೈಲಿ ನನ್ನ ಸ್ಕೂಲ್ ತಗೊಬರ್ಬೇಕು, ನೀನು ನಾನು ಬಂದು ಕರ್ಕೊಂಡೋಗ್ಬೇಕು ಅಂತ ಹೇಳ್ತಾನೆ ಇದ್ಲು. ನಾನು ಸರಿ ಅಂತ ಇದ್ದೆ. ಈಗ ಬೆಳಗ್ಗೆಲೆ ಹತ್ಕೊಂಡು ಕೂತವಳೆ, ನೀನೇನೋ ಸ್ಕೂಲ್ ತಗ ಬರಲ್ಲ, ಇವತ್ತು ಬಾ ಅಂತ ಹೇಳಿ. ಇವತ್ತು ಹಾಫ್ ಡೇ, ಅವಳೇನೆ ಬೇಗ ಬರ್ತಾಳೆ. ಬಟ್ ಅವಳು ಹೇಳೋದು ಬೇಗ ಅಂತ. ಒಂದು ಮೆಣಸಿನ್ಕಾಯಿ ಕಟ್ ಮಾಡಿ ಅದರಲ್ಲಿ 4 ಪೀಸ್ ಮಾಡಿ ಬರೀ 2 ಪೀಸ್ ಹಾಕಿದ್ದೀನಿ. ಒಂದು ಸ್ವಲ್ಪ ಖಾರ ಆದರೂ ತಿನ್ನಲ್ಲ, ಅದು ಬೇರೆ ಪ್ರಾಬ್ಲಮ್ಮು. ಅಲ್ಲಿ ಅಳ್ತಾ ಕೂತವಳೆ. ನಮ್ಮಮ್ಮ ಬೇರೆ ಕಳಿಸ್ಬೇಡ ಬಿಡು ಅಂತದೆ. ಏನು ಮಾಡೋದು ಗೊತ್ತಿಲ್ಲ ಗೈಸ್. ಉಪ್ಪಿಟ್ಟಂತೂ ಮಾಡಿದ್ದೀನಿ. ಸ್ನ್ಯಾಕ್ಸ್ಗೆ ಹಣ್ಣು ಬೇಡ, ಯಾಕಂದರೆ ಕೆಮ್ತಾವಳೆ. ಡೈಲಿ ಸೇಬನ್ನೇ ಹಾಕ್ತಾಯಿದ್ದೀನಿ, ಬೇರೆ ಹಣ್ಣುಗಳಿರಲಿಲ್ಲ. ಅದಕ್ಕೆ ಸ್ನ್ಯಾಕ್ಸ್ಗೆ ಸ್ವಲ್ಪ ಬಿಸ್ಕೆಟ್ ಹಾಕಿದ್ದೀನಿ. ಇವತ್ತು ಹೆಂಗಿದ್ರು ಬೇಗ ಬರ್ತಾಳಲ್ವ. ಹಾಗೆ ಉಪ್ಪಿಟ್ಟು ಕೂಡ ಹಾಕ್ಬಿಟ್ಟು ಇಲ್ಲೊಂಚೂರು ತಿನ್ನಿಸಿ. ಇವತ್ತು ಕಲರ್ ಡ್ರೆಸ್ಸು, ಯಾಕಂದರೆ ಅವಳಿಗೆ ಒಂದೇ ಜೊತೆ ಯೂನಿಫಾರ್ಮ್ ಕೊಟ್ಟಿರೋದ್ರಿಂದ ಕಲರ್ ಬುಧವಾರ ಮತ್ತು ಶನಿವಾರ ಬಂದು ಕಲುಜ್ದಾ ಮಗ ತೊಳ್ಕೊಬ್ರಗು. ಬೇಬಿ ಸೊಪ್ಪು ಹಾಕ್ಕೊಂಡು ಕಡೆಯಲ್ಲಿ ಬಿಸಿನೀರು ಬತ್ತೀನಿ. ಹೋಗು ಸ್ಕೂಲ್ ಹತ್ರಕ್ಕೆ, ಇವತ್ತು ಕರ್ಕೊಬತ್ತೀನಿ ನಾನೇ. ನೋಡಿ ಹೆಂಗೆ ಆಡ್ತಾವಳೆ ಅಂತವ. ನನಗೂ ಸಾಕಾಗೋಗ್ಬಿಟ್ಟೈತೆ. ಡೈಲಿ ಒಂದಿನ ಆದರೆ ಏನಾದ್ರು ಮಾಡೋಣ, ಡೈಲಿ ಹಿಂಗೆ ಆದರೆ ಏನು ಮಾಡೋದು ಹೇಳಿ. ನನಗೂ ತಲೆ ಕೆಟ್ಟೋಗೋದೆ. 8:23. ಇವಾಗ 8:35. ಕೃತುನೇ ಬ್ರಷ್ ಹಾಕೊಟ್ಟೆ, ಬ್ರಷ್ಗೆ ಪೇಸ್ಟ್ ಹಾಕೊಟ್ಟೆ. ಬ್ರಷ್ ಮಾಡಿ ಮುಖ ತೊಳ್ಕೊಬಂದು ಅವಳು ಕ್ರೀಮ್ ಹಾಕಿ ಐಲೈನರ್ ಇಕ್ಕಿ. ಎಲ್ಲ ಚಿನ್ನ ನೀನು ಹೇರ್ ಸ್ಟೈಲ್ ತೋರಿಸ್ತೀನಿ. ಹಿಂದೆ ತಿರ್ಕೊ, ಹಿಂದೆ ಈ ಥರ ಏನೋ ಒಂದು ಹೇರ್ ಸ್ಟೈಲ್ ಮಾಡಿ. ಡ್ರೆಸ್ಸು ಅವಳೇ ಟಾಪ್ ಒಂದು ಹಾಕ್ಕೊಟ್ಟೆ, ಮಿಡ್ಡಿ ಚಡ್ಡಿ ಎಲ್ಲ ನಾನೇ ಹಾಕ್ಕೊಟ್ಟೆ. ಇವತ್ತು ಅವಳೇ ಹಾಕೊಳ್ಳೋಳು. ಇವತ್ತು ಹಠ ಮಾಡ್ಕೊಂಡು ಅವಳು ಹಾಕ್ಕೊಂಡಿಲ್ಲ. ಇವಾಗ ಅವಳ ಕೈಲಿ ಫೋನ್ ಕೊಟ್ಬಿಟ್ಟು ತಿಂಡಿ ತಿನ್ನಿಸ್ತೀನಿ. ಯಾರೋ ಬಿಸಿನೀರನ್ನ ಕೊಡಬೇಡಿ, ಡೈಲಿ ನರ ವೀಕ್ ಆಗುತ್ತೆ ಅಂತ ಕಮೆಂಟ್ ಮಾಡಿದರು. ಸಿಸ್ಟರ್, ನಾನು ತುಂಬ ಸುಡೋ ಬಿಸಿನೀರು ಕೊಡಲ್ಲ, ಅದು ಬಿಸಿನೀರು ಬಾಟ್ಲಲ್ಲ, ನಾರ್ಮಲ್ ಆರ್ಡಿನರಿ ಬಾಟ್ಲು. ಆ ಥರ ಬಿಸಿನೀರು ಬಾಟ್ಲು ಥರ ಇದೆ. ಇದನ್ನು ಈ ಥರ ತಟ್ಟೆಗೆ ಹಾಕಿ ಚೆನ್ನಾಗಿ ಆರಿಸಿರೋ ನೀರನ್ನ ಅದಕ್ಕೆ ಹಾಕ್ತೀನಿ. ಬೆಚ್ಚಗಿರೋ ನೀರನ್ನ. ಅವಳು ಅಲ್ಲಿ ಹೋಗಿ ಕುಡಿಯೋ ಅಷ್ಟರಲ್ಲಿ ಫುಲ್ಲು ತಣ್ಣಗಾಗಿರುತ್ತೆ. ತಣ್ಣೀರು ಕೊಡೋದು ಬೇಡ ಅಂತೇಳಿ ಕಾಯಿಸಿ ಆರಿಸಿರೋಂಥ ಬಿಸಿನೀರು ಕೊಡ್ತೀನಿ ಅಷ್ಟೇ. ಸ್ನ್ಯಾಕ್ಸ್ಗೆ ಆ್ಯಪಲ್ ಹಾಕ್ತಾಯಿಲ್ಲ, ಸ್ವಲ್ಪ ಬಿಸ್ಕೆಟ್ ಹಾಕ್ತಾಯಿದ್ದೀನಿ. ಅಲ್ಲಿ ಅಂಗಡಿಲಿ ಲಾಲಿಪಾಪ್ ತಗೊಡ್ತೀನಿ ಅಲ್ವಾ ಮಗಳು ನಿಂಗೆ? ಲಾಲಿಪಾಪು, ಚಿಂಗಮ್ ಲಾಲಿಪಾಪು 2 ಕೃತಂಗೆ. ಸರಿ ನಡೀರಿ ಈಗ. ಫೋನು. ಗುಡ್ ಮಾರ್ನಿಂಗ್ ಹೇಳ ಎಲ್ರಿಗೂ. ತಿಂಡಿ ಆಯಿತಾ? ನೀಟಾಗಿ ಮಾತಾಡಬೇಕು, ಹೋಗುವ. ನಾಳೆ ಬೇಡ ಬಿಡ್ಕೊ. ಕೆಮ್ಮು ಜಾಸ್ತಿ ಆಗ್ಬಿಟ್ಟದೆ ಫ್ರೆಂಡ್ಸ್. ಉಪ್ಪಿಟ್ಟನ್ನ ತಿಂತ ಕೆಮ್ಮು ಬಂದ್ಬಿಡ್ತಾ. ಇಲ್ಲದೆ ಬಿಡು ಮಗಳು, ಅಜ್ಜಿವು ನೋಡಿ ಕಫ ಆ ಥರ ಫಸ್ಟು ಕಫ ಬತ್ತು, ಆಮೇಲಿಂದ ಉಪ್ಪಿಟ್ಟು ತಿಂದಿದ್ದು ಎಲ್ಲ ವಾಮಿಟಿಂಗ್ ಮಾಡಿಬಿಟ್ಟು. ಅದಕ್ಕೆ ಏನು ಮಾಡೋಣ, ಒಂದಿನ ಉಳಿಸ್ಕೊಂಡ್ರೆ ಜ್ವರ ಏನಿಲ್ಲ. ಜ್ವರ ಇದ್ದಿದ್ರೆ ಉಳಿಸ್ಕೊಂಬಿಡಿವೆ. ಸ್ವಲ್ಪ ಶೀತ ಮತ್ತು ಕಫ, ಅದಕ್ಕೆ ಸ್ವಲ್ಪ ಶೀತ ಸಿರಪ್ ಇತ್ತು. ಕಫದಿಲ್ಲ, ತರಿಸ್ಬೇಕು. ಇವಾಗ ಯಾರಾದರೂ ಸಾಲಿಗ್ರಾಮ ಹೋಗಿದ್ರೆ ಶೀತದ ಹಾಕ್ತೆ. ಅಲ್ಲಿಗೆ ಹೆಂಗಿದ್ರು ಬೇಗ ಬಿಡ್ತಾರಲ್ಲ ಉಪ್ಪಿಟ್ಟು, ಬಿಸ್ಕೆಟ್ ಎಲ್ಲ ಹಾಕಿದ್ದೀನಿ. ಹೆಂಗೋ ತಿನ್ಕೊಂಬರ್ತಾಳೆ. ಆಯ್ತೇನೆ ವಾರ. ಹಾಂ, ಹೊಟ್ಟೆ ಹಸಿದ್ರೆ ಟೀಚರ್ಗೆ ಹೇಳು, ಟೀಚರ್ ತಿಂಡಿ ತಿನ್ಬೇಕಾದ್ರೆ ವಾಮಿಂಟ್ ಆಯಿತು, ಹಸುವಾಯ್ತೈತೆ, ಇವಾಗಲೇ ತಿಂತೀನಿ ಅಂತ ಹೇಳ್ಬಿಟ್ಟು ತಿನ್ನು. ಅವ್ರೇನು ಬೈಯಲ್ಲ ಆಯಿತಾ? ಹಸುವಾದರೆ ಬೇಗನೆ ತಿನ್ನು, ಹೋಯ್ತಿದ್ದಂಗೆ. ಟೈಮ್ ಬಂದು 9:30. ನಾನು ಎದ್ದಾಗಿಂದ ಏನು ಕೂಡ ಒಂದು ಬಿಸಿನೀರು ಕುಡಿಯೋಣ ಅಂತ 2 ಸಲ ಕಾಯಿಸ್ಕೊಂಡೆ, 2 ಸಲನೂ ಆರೋದು. ಈಗ ಮತ್ತೆ ಕಾಯಿಸಿದ ನೀರಿಗೆ ಮತ್ತೆ ಸ್ವಲ್ಪ ಶುಂಠಿ ಮತ್ತು ಪುದೀನ ಸೊಪ್ಪು ನಮ್ಮ ಮನೆ ಹಿಂದ್ಗಡೆ ಐತೆ, ಸ್ವಲ್ಪ ಐತೆ, ಜಾಸ್ತಿ ಇಲ್ಲ. ಸ್ವಲ್ಪ ಪುದೀನ ಸೊಪ್ಪು, ಫ್ರಿಡ್ಜಲ್ಲಿ ಸಾಂಬಾರು ಸೊಪ್ಪಿತ್ತು, ಅದು 3 ತೊಳೆದ್ಬಿಟ್ಟು ಬೇರೆ ನೀರಲ್ಲಿ ಕಾಯಿಸಿ ಆರೋಗಿದ್ದು ಅಂದ್ಕೊಳ್ಳಿ ಬಿಸಿನೀರು. ಇದು 3ನೇ ಸತಿ ಇದನ್ನೆಲ್ಲ ಹಾಕಿ ಕುದಿಸ್ತಾ ಇದ್ದೀನಿ, ಖಾಲಿ ಹೊಟ್ಟೆಲಿ ಕುಡಿಯೋಣ ಅಂತ. ಹೊಟ್ಟೆ ಅಂತೂ ಗುಡು ಅಂತ ಹಸಿತಾ ಐತೆ. ಅಮ್ಮಗೆ ಟೀ ಬೇಕಂತೆ, ಟೀ ಇಟ್ಟಿದ್ದೀನಿ. 9:30ಗೆ ಎಷ್ಟು ಹಸುವಾಗ್ತಿದೆ ಗೊತ್ತೋ ಫ್ರೆಂಡ್ಸ್. ಕೃತುಗೆ ಉಪ್ಪಿಟ್ಟು ಮಾಡಿದ್ನಲ್ವ, ಇಷ್ಟು ಉಳ್ದೈತೆ. ಬಟ್ ಖಾಲಿ ಹೊಟ್ಟೆಗೆ ಜೀನಿ ಕುಡಿದ್ಮೇಲೆ ತಿನ್ನೋದು. ನೆನ್ನೆದು ಸೊಪ್ಪಿನ ಪಲ್ಯ, ಸೊಪ್ಪು ಸಾರು, ಸ್ವಲ್ಪ ರೈಸು ಎಲ್ಲ ಐತೆ. ಬಟ್ ಏನು ಮಾಡೋಣ, ಇದನ್ನು ಫಸ್ಟ್ ಕುಡಿದು ಆಮೇಲಿಂದ ಜೀನಿ ಕುಡಿದು ಆಮೇಲಿಂದ ಮಧ್ಯಾಹ್ನಕ್ಕೆ ಪಲಾವ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ.
ಪಲಾವ್ ಮಾಡೋಣ ಬೆಳಗಿಗೆ ಅಂತ ಹೇಳಿ ನೈಟೇ ಬಟಾಣಿ ನೆನೆ ಹಾಕಿದ್ದೆ. ಅದೇ ಒಂದು 12 ಗಂಟೆಗೆ ಮಾಡಿದ್ರೆ 1 ಗಂಟೆ ಹಿಂಗೆ ಮಧ್ಯಾಹ್ನಕ್ಕೆ ತಿನ್ನೋಕೆ ಸರಿಯಾಗುತ್ತೆ. ಈಗ ಅಮ್ಮಂಗೆ ಸೊಪ್ಪು ಸಾಂಬಾರಿಗೆ ಮುದ್ದೆ ಮಾಡಿಕೊಟ್ಬಿಡ್ತೀನಿ. ಅಮ್ಮ ಹೇಗಿದ್ರು ದೀಪಾಸಿ ತಿನ್ನೋದು 11:30 ಆಗೇ ಆಗಿಬಿಡುತ್ತೆ. 11:30 12 ಗಂಟೆ ಆಗುತ್ತೆ. ಅದಕ್ಕೆ ಸೊಪ್ಪು ಸಾಂಬಾರಿಗೆ ಒಂದು ಮುದ್ದೆ ತಿರುಗಿ ಕೊಟ್ಬಿಟ್ರೆ ಅಮ್ಮ ಊಟ ಮಾಡುತ್ತೆ. 1 ಗಂಟೆ ಹಂಗೋ ತಪ್ಪಿದ್ರೆ 2 ಗಂಟೆ ಹಂಗೋ ಬಿಸಿ ಬಿಸಿ ಪಲಾವ್ ಮಾಡ್ಕೊಂಡು ತಿಂತಾ ಇದ್ದರೆ ಸ್ವರ್ಗಕ್ಕೆ ನಮ್ಮೂರೇ ಗೇಣು. ಚೆನ್ನಾಗಿ ಅನ್ಕೊಂಡು ಮಾಡ್ತೀವಲ್ಲ ಫ್ರೆಂಡ್ಸ್, ಹಂಗೆ ಅನ್ಕೊಂಡು ಮಾಡ್ತೀವಲ್ವ. ಅಯ್ಯೋ ಇದು ಪಲಾವ್ ಎಲ್ಲನೂ ಹಾಕಿರ್ತೀನಿ, ಎಲ್ಲ ಐಟಮ್ನೂ ಹಾಕಿರ್ತೀನಿ. ಪಲಾವ್ ಸಖತ್ತಾಗಿ ಬರಬೇಕು, ಯಾರೋ ನೆಂಟರು ಬರ್ತಾವ್ರೆ ಅಥವಾ ಇನ್ನೊಂದು ಮತ್ತೊಂದು ಅಂತ, ಆವತ್ತೇ ಪಲಾವ್ ಚೆನ್ನಾಗಿ ಬರಲ್ಲ. ಏನು ಹಾಕ್ತಾನೆ ಹೆಂಗೆಂಗೋ ಅರ್ಜೆಂಟ್ಗೆ ಎಮರ್ಜೆನ್ಸಿ ಮಾಡಿರ್ತೀವಲ್ಲ ಆವತ್ತೇ ಸಖತ್ತಾಗಿ ಬಂದಿರ್ತದೆ. ಇದು ನಿಜನೋ ಸುಳ್ಳೋ ಕಮೆಂಟ್ ಮಾಡಿ. ಈಗ ಅಮ್ಮಂಗೆ ಟೀ ಕೊಟ್ಬಿಟ್ಟು ನಾನು ಇದನ್ನು ಕುಡಿಯೋಣ ಆಯಿತಾ, ಆಮೇಲಿಂದ ಸಿಗ್ತೀನಿ. ನೋಡಿ ಮನೆ ಎಷ್ಟು ಮೆಸ್ಸಿ ಆಯಿತು. ಇದೆಲ್ಲ ಪಾತ್ರೆ ಅಮ್ಮ ತೊಳೆದಿಟ್ಟಿರೋದು, ನೈಟ್ ಎತ್ತಾಕಿದ್ನಲ್ಲ ಅದನ್ನು ಕಸ ಗುಡಿಸ್ಬೇಕು. ಅಮ್ಮ ಆಲ್ರೆಡಿ ಆ ಮನೆ ಒರೆಸಿ ಬಾಗಿಲು ತೊಳೆದು ರಂಗೋಲಿ ಹಾಕಿ ಎಲ್ಲ ಮಾಡ್ಬಿಟ್ಟೈತೆ. ನಾನು ಈ ಮನೆ ಕಸ ಗುಡಿಸಿ ಲೈಟ್ ಆಫೇ ಮಾಡಿಲ್ಲ ಫ್ರೆಂಡ್ಸ್. ಅದು UPS ಲೈಟು ಅಂದ್ಬಿಟ್ಟು ಲೈನ್ ಎಳೆಸ್ಕೊಂಡಿದ್ದು. ಇದೆಲ್ಲ UPS ಲೈನು, UPSೇ ಇಲ್ಲ, ಇದೆಲ್ಲ UPSಗೆ ಹಾಕೊಳ್ಳೋ ಅಂಥದ್ದು ಬಲ್ಪು. ನಾನು ರೂಮೊಂದು ಕ್ಲೀನ್ ಮಾಡಿದ್ದೀನಿ. ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಫುಲ್ಲು ಮನೆ ಎಲ್ಲ ಒರೆಸಿ ಜೀನಿ ಕುಡಿದು ಅಮ್ಮನ ಸ್ನಾನ ಆದಮೇಲೆ ನನ್ನ ಸ್ನಾನ. ಸೊ ಟೀ ರೆಡಿಯಾಗಿದೆ, ಇವಾಗ ಅಮ್ಮಂಗೆ ಟೀ ಕೊಡೋಣ ಫ್ರೆಂಡ್ಸ್. ಇದನ್ನು ಕುಡಿಯೋಣ ಅಂತೇಳಿ ಸೋಸ್ಕೊಂಡು ಬಂದೆ. ಮನೆ ಕಸ ಗುಡ್ಸೋದೈತೆ, ಮನೆ ಒಂದು ಒರೆಸ್ಬೇಕು. ಅದಕ್ಕೆ ಇದನ್ನು ಕುಡಿದುಬಿಟ್ಟು ಹೆಂಗಿದ್ರು ಒಂಥರ ಆಗ್ತಾ ಇರುತ್ತಲ್ಲ, ಅದಕ್ಕೆ ಒರೆಸಿದ್ರೆ ಸ್ವಲ್ಪ ಬಾಡಿಗೂ ಎಕ್ಸಸೈಸ್ ಆದಂಗೆ ಆಗುತ್ತೆ ಅಂತೇಳಿ ಇನ್ನು ಒರೆಸಿದ್ರೆ ಇನ್ನೇನು ಕೆಲಸ ಇಲ್ಲ. ಅಮ್ಮ ಸ್ನಾನಕ್ಕೆ ಹೋಗೇ ಇಲ್ಲ ಇನ್ನು. ಅಮ್ಮ ಸ್ನಾನದಿಂದ ಬಂದಮೇಲೆ ಅಮ್ಮಂಗೆ ಒಂದು ಮುದ್ದೆ ತಿರುಗಿ ಕೊಟ್ರೆ ಆಯಿತು. ನಾನು ಜೀನಿ ಕಾಯಿಸ್ಕೊಂಡು ಕುಡಿತೀನಿ. ಆಮೇಲಿಂದ ನಮ್ಮದು ಸ್ನಾನ ಪಾನ ಎಲ್ಲ ಸದ್ಯಕ್ಕೆ ಇದು ಕುಡಿದ್ಬಿಟ್ರೆ ಅದೇ ದೊಡ್ಡ ಕೆಲಸ ನನಗೆ. ಇವಾಗ ಟೈಮು 11:20 ಇವಾಗ ತಿಂಡಿ ತಿಂದಿಲ್ಲ. ಅದೇ ಕೊಡ್ತಿದ್ನಲ್ಲ ಅದನ್ನು ಬಿಟ್ಟರೆ ಇನ್ನೇನು ತಿಂದಿಲ್ಲ. ಇವಾಗ ಜೀನಿ ಕಾಯಿಸ್ಬಿಟ್ಟು ಹಾರಕ್ಕೆ ಇಟ್ಟಿದ್ದೆ. ಇವಾಗ ಜೀನಿ ಕುಡಿಬೇಕು. ಜೀನಿ ಕುಡಿದು ಅಮ್ಮ ದೀಪ ಹಚ್ತೈತೆ, ಮುದ್ದೆ ಮಾಡಿಟ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗಬೇಕು. ಜೀನಿ ಕುಡಿಯೋದೇ ನಮಗೆ ಇರುವುದು ದೊಡ್ಡ ಯೋಚನೆ. ಕುಡಿಯೋಕ್ಕಾಗೋದಿಲ್ಲ, ಕಣ್ಣ ಮುಚ್ಕೊಂಡು ಗಟ್ಟ 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 ಅಂತ ಕುಡಿದ್ಬಿಡ್ತೀನಿ. ತುಂಬ ಬೇರೆ ಐತೆ, ಚೆಲ್ಲೋಯ್ತದೆ ಅಂತ ಬೇರೆ ಭಯ. ಮುದ್ದೇನೂ ರೆಡಿ ಆಯಿತು ಫ್ರೆಂಡ್ಸ್. ದಪ್ಪ ಮುದ್ದೆ ಮಾಡಿಬಿಟ್ಟಿದ್ದೀನಿ, ಒಂದೇ ಒಂದು ಮುದ್ದೆನ. ಅಮ್ಮ ಮುದ್ದೇನೂ ರೆಡಿ. ನಮ್ಮ ಕೆಲಸ ಮುಗೀತು. ಇನ್ನೇನಿದ್ರು ಅಮ್ಮ ಹಾಕ್ಕೊಂಡು ದೀಪ ಹಚ್ಬಿಟ್ಟು ತಿನ್ನುತ್ತೆ. ಫ್ರೆಂಡ್ಸ್ ಟೈಮ್ ಬಂದು 3:25 ಆಗೇ ಹೋಯ್ತು. ಇದನ್ನು ಮರ್ತ್ಕೊಂಡ್ಬಿಟ್ಟಿದೆ. ನನ್ನ ಸ್ಕಿನ್ ಕೇರ್ ದಮ್ಮಯ್ಯ ಯಾರನ್ನೂ ಸ್ಕಿನ್ ಕೇರ್ ಕೇಳಲೇಬೇಡಿ. ಪಾನ್ಸ್ ಕ್ರೀಮ್ ಒಂದು ಬಿಟ್ಟರೆ ಇನ್ನೇನು ಹಾಕಲ್ಲ. ಹೇರ್ ಕೇರ್ ಅಂತ ಕೇಳಿ ಸದ್ಯಕ್ಕೆ ಇದೊಂದೇ ಹಾಕ್ತಾ ಇರೋದು. ಇನ್ನೊಂದೇನೋ ಬುಕ್ ಮಾಡಿದ್ದೀನಿ ಗೈಸ್ ಫ್ಲಿಪ್ಕಾರ್ಟಲ್ಲಿ, 265 ರೂಪಾಯಿ. ರೋಸ್ ಮೇರಿ ಆ್ಯಂಟಿ ಹೇರ್ ಫಾಲ್ ಶಾಂಪೂ ಅಂತೆ. ನೋಡೋಣ, ಅದನ್ನು ಯೂಸ್ ಮಾಡೋಣ. ಈ ಮೀರಾ ಶಾಂಪೂ ಯೂಸ್ ಮಾಡ್ತಾಯಿದ್ದೆ, 2 ರೂಪೀಸ್ದು. ಸರಿ ಆಯಿತು, ಅದೊಂದು ಇನ್ನೊಂದು 2 ಡೇಸಲ್ಲಿ ಫಾಸ್ಟೆಸ್ಟ್ ಡೆಲಿವರಿ ಇದೆ. ಇನ್ನೊಂದು 2 ಡೇಸಲ್ಲಿ ಡೆಲಿವರಿ ಆಗುತ್ತೆ. ನೋಡೋಣ, ಅದನ್ನು ಹಾಕೋಣ. ರೋಸ್ ಮೇರಿ ಹಾಕೋಣ. ಆ್ಯಂಡ್ ತುಂಬ ಕಡೆ ಕೇಳಿದ್ದೆ, ರೋಸ್ ಮೇರಿ ಹಾಕಿದ್ರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಹೇರ್ ಫಾಲ್ ಸ್ಟಾಪ್ ಆಗುತ್ತೆ ಅಂತ. ನಾನು ಬುಕ್ ಮಾಡಿರೋದು ಸೀರಮ್ಮು ಅಲ್ಲ, ಆಯಲ್ಲು ಅಲ್ಲ, ಶಾಂಪು ಬುಕ್ ಮಾಡಿದ್ದೀನಿ. ಯಾಕಂದರೆ ಸೀರಮ್ಮಿಗಿರೋದೇ ಸಾಕು. ಯಾಕಂದರೆ ಯಾವಾಗಲೂ ಒಂದೇ ಯೂಸ್ ಮಾಡೋಣ, 16 ಯೂಸ್ ಮಾಡಿ ಸುಮ್ಮನೆ ಬೇಡ ಅಂತ. ಅದು ಬಂದ ಮೇಲೆ ಅದನ್ನು ಯೂಸ್ ಮಾಡಿ ಅದಾದಮೇಲೆ ಹೇಳ್ತೀನಿ ರಿವ್ಯೂ ಹೇಗಿದೆ ಅಂತ. ಏನಮ್ಮ ಕರೆಂಟ್ ಹೋಯ್ತಾ? ಕರೆಂಟ್ ಹೋದ್ರೆ ಅಳ್ತಾರ ನೋಡಿ. ನೋಡ್ಬೇಕು ಅಂದ್ರೆ ಕರೆಂಟ್ ಬಂದ್ಮೇಲೆ ನೋಡು. ನೋಡಿ ಅಳ್ತಾವಳೆ. ಕುರಿತು ಹೊಡೆಸ್ಕೋತೀಯ ನನ್ನ ಕೈಲಿ. ಬೇಕು ಅಂದ್ರೆ ನಾನು ಕರೆಂಟ್ ಹಾಕೊಳ್ಳ ನಾನು. ಹೋಗಿ ಊಟ ಮಾಡೋಗು. ಈಗ ಇಡಿ ಆಯ್ತು. ಇದರಲ್ಲಿ ನಾವು ಸಾಕ್ಸ್ ಮಾಡ್ತೀವಿ. ಏನು ಮಾಡ್ತೀವಿ? ಸಾಕ್ಸು ಸಾಸ್ ಮಾಡ್ತೀವಿ. ನೋಡಿ ಚೆನ್ನಾಗಿದ್ರೆ ತಿಂಡಿ ಮಾಡ್ಕೊಂಡು. ಯಾಕೆ ನಾವು ಸಾಸ್ ಮಾಡ್ತಾ ಇರೋದು ಇವಾಗ? ಗೋಬಿ ತಿನ್ನಕ್ಕೆ. ತಾತ ಗೋಬಿ ತತ್ತದಂತ ತರಲಿಲ್ಲ ಅಂದರೆ ಅಳ್ತೀಯಾ? ಹತ್ಬಿಟ್ರೆ ಗೋಬಿ ಬರ್ತದಾ? ಫ್ರೆಂಡ್ಸ್ ಟೈಮ್ ಆಲ್ಮೋಸ್ಟ್ 5 ಗಂಟೆ ಆಗೋಯ್ತು. ಮೊಸರನ್ನ ತಿಂದು ಮಧ್ಯಾಹ್ನ ಸ್ವಲ್ಪ ಹೊತ್ತಿಗೆ ಮಲಗ್ಸೋಣ, ಯಾಕಂದರೆ 8 ಗಂಟೆಗೆ ಮಲ್ಕೋತಾಳೆ. ಅದಕ್ಕೆ ಮಲಗ್ಸೋಣ ಅಂತ ನೋಡ್ತಾ ಇದ್ದೀನಿ, ಮಲ್ಕೋತಾ ಇಲ್ಲ. ಟೊಮೊಟೊ ಸಾಸ್ ಬೇಕಂತ. ಎಲ್ಲಿ ನೋಡ್ಕೊಂಡವ ಟೊಮೊಟೊ ಸಾಸ? ಯಾರು ಮಾಡಿದ್ದು ನೋಡಿದ್ದೆ ಹೇಳು?
ಕುರಿತು ನಾನು ಯಾವಾಗಲೂ ಟೊಮೊಟೊ ಸಾಸ್ ಮಾಡಿಲ್ಲ ಗೈಸ್, ಮಾಡೋದು ಹೆಂಗೆ ಅಂತಲೂ ಗೊತ್ತಿಲ್ಲ, ಟಾರ್ಚರ್ ಕೊಡ್ತಾಳೆ. ಎಲ್ಲಿ ನೋಡಿದೆ ಕುರಿತು? ಫೋನಲ್ಲಿ ನೋಡ್ತೀಯಲ್ಲ ಗೊತ್ತೋಯ್ತದ್ರು. ನೀನು ಎಲ್ಲಿ ನೋಡಿದೆ ಅಂತ ನಾನು ಕೇಳ್ತಾ ಇರೋದು. ಅಪ್ಪುರದಿಂದಲೇ ಫೋನಲ್ಲಿ ನೋಡಿದ್ನಲ್ಲ. ಹ್ಞೂ ನೋಡಿದ್ದಲ್ಲ, ಮಾಡ್ಕೊಡ್ಬಾ. ಮಾಡಿಕೊಡ್ತಾರೆ. ಇದು ಇಲ್ಲಿ ಚಿನ್ನು 1 kg ಟೊಮೊಟೊಗೆ 40 ರೂಪಾಯಿ ಬೆಳಗ್ಗೆ ನಾನು ಆಟೋದಲ್ಲಿ ತಗೊಬಂದಿರೋದು. ಅಜ್ಜಿ ದುಡ್ಡು ಕೊಡಲಿಲ್ಲ, ಚೇಂಜ್ ಇಲ್ಲ ಅಂತ ನಾನೇ ತಗೊಬಂದೆ. 40 ರೂಪಾಯಿಗೆ 20 ಟೊಮೊಟೊ ಬಂದವೆ. ಇವಳು 5 ಟೊಮೊಟೊನ ಸಾಸಿಗೆ ಹಾಕೊಂಡು ನಿಂತವಳೆ. ಅಮ್ಮ ಫ್ರೆಂಡ್ಸ್, ನಾವಿವಾಗ ಟೊಮೊಟೊ ಸಾಸ್ ಮಾಡ್ತಾಯಿದ್ದೀವಿ. 4 ಟೊಮೊಟೊ ತೊಗೊಂಡಿದ್ದೀವಿ. ನಾನು ಯಾವಾಗಲೂ ನನ್ನ ಲೈಫಲ್ಲಿ ಎಲ್ಲಿ ತಗೋತೀನಿ ನೀರನ್ನ? ಎಲ್ಲಿ ತಗೋತೀಯ? ಕೊಡು ಕುರಿತು, ತೆಗ್ದುಕೊಡ್ತೀನಿ. ಅಂಡೆಲ್ಲ ಕೊಡು, ಹುಯ್ಯವೇ. ನನ್ನ ಲೈಫಲ್ಲೇ ನಾನು ಟೊಮೊಟೊ ಸಾಸ್ ಮಾಡಿಲ್ಲ. ನನ್ನ ಮಗಳ ಕಡೆಯಿಂದ ಏನೇನು ಮಾಡಬೇಕು, ನಾನು ಯೂಟ್ಯೂಬಲ್ಲಿ ರೇಖಾ ಅಡುಗೆ ಚಾನಲ್ ನೋಡಿದೆ. ಟೊಮೊಟೊ ಸಾಸ್ತು ಹೊಡೆದ ತಕ್ಷಣ ಜಾಸ್ತಿ ಅಡುಗೆ ರೆಸಿಪಿ ಹೊಡೆದ್ರೆ ಕನ್ನಡ ಅಂತ ಅವರವೇ ಬರೋದು. ಸಕ್ಕರೆ ಆಮೇಲಿಂದ ಹಾಕೋದು. ಟೊಮೊಟೊ ಅಷ್ಟೆ, ಟೊಮೊಟೊ ಹಾಂ. ಅದಕ್ಕೆ ನಾನು ಫಸ್ಟ್ ಟೈಮ್ ಟೊಮೊಟೊ ಸಾಸ್ ಮಾಡ್ತಾ ಇದ್ದೀನಿ. ತಾಳಮ್ಮ, ಏನಾಗುತ್ತೆ ನೋಡೋಣ ಗೈಸ್, ಹೇಗೆ ಬರುತ್ತೆ ಟೊಮೊಟೊ ಸಾಸು ಅಂತ. ಅವ್ರ ತಾತ ಗೋಬಿ ತರುತ್ತೋ ತರಲ್ವೋ ಗೊತ್ತಿಲ್ಲ, ಒಟ್ಟಿಗೆ ಸಾಸ್ ಅಂತೂ ಮಾಡೋಣ. ತಾಳಮ್ಮ ಎಲ್ಲ ಕೃತು ಕಸ್ಕೊತು. ಹಾಂ ಬಿಡು ಕೃತು, ಕತ್ಕೊತು. ಈಗ ಇದು ಒಂದು ವಿಷಲ್ ಬರಲಿ. ಕುಕ್ಕರಲ್ಲಿ ಏನೋ ಕುಗ್ಗಿಸ್ಕೊತಾ ಇದ್ದೀನಿ ಅಂದರೆ ಬೇಗ ಕೂಗುತ್ತೆ, ಮತ್ತು ಟೈಮು ಸೇವ್ ಆಗುತ್ತೆ, ಹಾಗೆ ಗ್ಯಾಸು ಸೇವ್ ಆಗುತ್ತೆ ಅಂತ ಹೇಳಿ ಟೊಮೊಟೊ ಸಾಸ್ ಮಾಡ್ಕೊಡ್ತಾ ಇದ್ದೀನಲ್ಲ. ಹ್ಯಾಪಿನಾ? ಸಾಕು 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 ಬಂಗಾರ, ಪಿಂಪಲ್ ಹೋಗವೆ ನೋಯ್ತವೆ. ಲವ್ ಯು ಬಂಗಾರ. ಭಯ ಆಯ್ತದೆ ಕಣೆ, ಯಾಕೆ ಕಡಿಕಾರವೇ ನೋಡ್ಬಿಡ್ತೀಯ ಅಂತ. ಅದು ವಿಷಲ್ ಬರಲಿ ಗೈಸ್. ಅದು ಬಂದಮೇಲೆ ವಿನೇಗರ್ ಒಂದು ಬೇಕಿತ್ತು, ವಿನೇಗರ್ ಇಲ್ಲ, ಏನು ಮಾಡೋದು? ಅದೊಂಥರ ಅದು ಅಡುಗೆಗೆ ಹಾಕೋದು ಚಿನಿ, ಅದಿಲ್ಲ ನಮ್ಮ ಮನೆಯಲ್ಲಿ. ಫ್ರೆಂಡ್ಸ್, ಟೊಮೊಟೊ ಸಾಸ್ ರೆಡಿಯಾಗಿದೆ. ಇದಕ್ಕೆ ಏನೂ ಹಾಕಲಿಲ್ಲ. ಸ್ವಲ್ಪ ಬೇಯಿಸ್ಬೇಕಾದ್ರೆ ಶುಂಠಿ ಹಾಕಬೇಕಿತ್ತು, ಕುರಿತು ಶುಂಠಿ ಬೇಡ ಅಂದು, ಹಾಗೆ ವಿನೆಗರ್ ಇರಲಿಲ್ಲ. ಸ್ವಲ್ಪ ಅಚ್ಕಾರದ ಪುಡಿ ಹಾಕಿದ್ದೀನಿ, ಹಾಗೆ ಶುಗರ್ ಹಾಕಿ ಅದು ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಈ ಥರ ಗ್ರೇವಿ ಥರ ಬರೋ ಥರ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಟೇಸ್ಟು ಚೆನ್ನಾಗೈತೆ. ಇಷ್ಟು 4 ಟೊಮೊಟೊಗೆ ಇಷ್ಟೇ ಆಗಿದ್ದು. ಇನ್ನೊಂದು ಇಷ್ಟ ಕೃತು ಆಲ್ರೆಡಿ ತಿನ್ಕೊಂಡು ಇಷ್ಟು ಟೊಮೊಟೊ ಸಾಸ್ನ ಗೋಬಿ ಮಂಚೂರಿಗೆ ಅಂತೇಳಿ ಮಾಡಿಕೊಂಡಿದ್ದಾಳೆ. ನಾನೇನು ಮುಚ್ಚಿರಲಿಲ್ಲ, ಯಾಕಂದರೆ ಆರಲಿ ಅಂತ ಹೇಳಿ. ಹಾಗೆ ಇಲ್ಲಿ ಬೆಂಡೆಕಾಯಿ ಗೊಜ್ಜು ಮಾಡೋಕ್ಕೆ ಬೆಂಡೆಕಾಯಿ ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ಗೊಜ್ಜು ಮಾಡಿ ಮುದ್ದೆ ಮಾಡಿ ಅನ್ನ ಮಾಡಬೇಕು. ಆಲ್ಮೋಸ್ಟ್ ಟೈಮ್ ಬಂದು 6:15 ಆಗೋಯಿತು. ಬೇಗ ಬೇಗ ಮಾಡ್ಕೋಬೇಕು ಗೈಸ್. ಬೆಂಡೆಕಾಯಿ ಪಲ್ಯ ಮಾಡೋಕ್ಕೆ ಒಂದು ಸ್ವಲ್ಪ ಆಯಲ್ ಹಾಕ್ಬಿಟ್ಟು ಈ ಥರ ಹುರ್ಕೊಂಡಿದ್ದೀನಿ. ನೋಡೋಕೆ ಅಷ್ಟೊಂದಿತ್ತು, ಹುರ್ಕೊಂಡ್ಮೇಲೆ ಹಿಂಗಾಗಿದೆ. ಅದು ಹೆಂಗಾರೋ ಅಲ್ಲಿ ನಮ್ಮನೆ ಬಾಣಲಿ ಪರಿಸ್ಥಿತಿ ನೋಡಿ ಹೆಂಗಾಗೈತೆ. ನಮ್ಮ ಅಮ್ಮೂಜಿ ಬೇಕಾದ್ರೆ ಬೈತದೆ, ಬಟ್ ನಾನೇನು ಹೋಗುತ್ತೇನೋ, ಮೋಸ್ಟ್ಲಿ ಹೋಗುತ್ತೆ. ಇದಕ್ಕೆ ಮಸಾಲೆ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ಕಾಯಿ, ಖಾರದ ಪುಡಿ, ಬೆಳ್ಳುಳ್ಳಿ, ಶುಂಠಿ ಇರಲಿಲ್ಲ, ಶುಂಠಿ ಹಾಕೋಬೇಕಿತ್ತು. ಇವಾಗ ಯಾರ ಮನೆಗೆ ಹೋಗೋದು, ಆಲ್ರೆಡಿ 7 ಗಂಟೆ ಆಗಿದೆ ಅಂತ ಹೇಳಿ ಮಿಸ್ ಮಾಡಿದ್ದೀನಿ ಅಂತೀನಿ. ಏನು ಮಾಡಿದ್ದೀನಿ ಹಾಕಿಲ್ಲ. ಹಾಗೆ ಸ್ವಲ್ಪ ಹುಣಸೆಹಣ್ಣು, 1 ಟೊಮೊಟೊ, ಕರಿಬೇವು ಸೊಪ್ಪು, ಸಾಂಬಾರು ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕಾಯಿ, ಸ್ವಲ್ಪ ಕಡಲೆ ಇಷ್ಟು ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ, ಕರಿಬೇವು ಸೊಪ್ಪು ಇಟ್ಕೊಂಡಿದ್ದೀನಿ. ಇವಾಗ ಪಟಾಪಟ್ ಅಂತ ಮಾಡೋಣ ಬನ್ನಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಹಾಗೆ ಕರಿಬೇವು, ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದು ಈಗ ಫ್ರೈ ಆಗ್ತಿದ್ದಂಗೆ ಟೊಮೊಟೊ ಹಾಕಿ, ಆನಂತರ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಬೆಂಡೆಕಾಯಿ ಹಾಕಿ, ಆಮೇಲಿಂದ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೋಬೇಕು. ಫ್ರೆಂಡ್ಸ್, ಈ ಟೊಮೊಟೊ ಸ್ವಲ್ಪ ಫ್ರೈ ಆದಮೇಲೆ ಹುರಿದಿಟ್ಕೊಂಡಿರೋಂಥ ಬೆಂಡೆಕಾಯಿ ಹಾಕ್ಕೊಂಡಿದ್ದೀನಿ. ಇವಾಗಲೇ ಸ್ವಲ್ಪ ರುಚಿ ಹಾಕ್ಕೊಳ್ಳೋಣ, ಯಾಕಂದರೆ ಬೆಂಡೆಕಾಯಿ ರುಚಿ ಇಟ್ಕೋಬೇಕು. ಆಮೇಲಿಂದ ಲಾಸ್ಟಲ್ಲಿ ಮಸಾಲೆ ಹಾಕ್ಕೊಳ್ಳೋಣ. ಆಮೇಲಿಂದನೂ ಬೇಕಾದ್ರೆ ಮಸಾಲೆ ಎಲ್ಲ ಹಾಕಿ ನೀರು ಹಾಕಿದ್ಮೇಲೆ ರುಚಿ ನೋಡಿಕೊಂಡು ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಇಷ್ಟೊತ್ತಿನಲ್ಲಿ ಉಪ್ಪು ಅಂತ ಹೇಳ್ಬಾರ್ದು ಅಂತೇಳಿ ರುಚಿ ಅಂತ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ ಆಯಿತಾ. ಬಾಣಲಿ ಪರಿಸ್ಥಿತಿ ನೋಡಿದ್ರೆ ಭಯ ಆಯ್ತದೆ. ಸದ್ಯಕ್ಕೆ ನಾನೇನು ತೊಳೆಯೋದಿಲ್ಲ, ಪಾತ್ರೆ ತೊಳೆಯೋದಿಲ್ಲ, ಬಚಾವದೆ. ನಮ್ಮ ಅಮ್ಮನ ಪರಿಸ್ಥಿತಿ ನಾನು ಬೈಕೊಂಡು ಬೆಳಗ್ತಾ ಇರ್ತದೆ ಬೆಳಗ್ಗೆ ಪಾತ್ರೆನ. ಆ್ಯಂಡ್ ಬೆಳಿಗ್ಗೆ ನಮ್ಮ ಮನೆಗೆ ವಿಶೇಷವಾದಂತಹ ಸ್ಪೆಷಲ್ ಪರ್ಸನ್ ಒಬ್ಬರು ಬರ್ತಾ ಇದ್ದಾರೆ. ನೀವು ಯಾರು ಅಂತ ನೋಡಬೇಕು ಅಂದರೆ ಮಂಡೇ ತನಕ ವೆಯ್ಟ್ ಮಾಡಲೇಬೇಕು. ಇವತ್ತು ಸಾಟರ್ಡೆ, ಇವತ್ತಿನ ವ್ಲಾಗ್ ಸಂಡೇ ಬರುತ್ತೆ, ಆ್ಯಂಡ್ ಸಂಡೇ ವ್ಲಾಗ್ ಮಂಡೇ ಬರುತ್ತೆ. ಹಾಗಾಗಿ ನೀವು ಮಂಡೇ ತನಕ ವೆಯ್ಟ್ ಮಾಡಬೇಕು. ಯಾರು ಬರ್ತಾರೆ ನಮ್ಮ ಮನೆಗೆ,
ಏನೆಲ್ಲ ಸ್ಪೆಷಲ್ ಅಡುಗೆ ಮಾಡ್ತೀವಿ ಅಂತ ಹೇಳಿ. ಇವಾಗ ಇದು ಚೆನ್ನಾಗಿ ಬೇಯಲಿ ಒಂದು 5 ಮಿನಿಟ್ಸ್, ಆಮೇಲೆ ಮಸಾಲೆ ಹಾಕೊಳ್ಳೋಣ. ಸಾಸ್ ಮಾಡಿಸ್ಕೊಂಡಿದ್ಕು ಹೆಂಗೋ ಸರಿ ಹೋಯ್ತು ಬಿಡು. ನೀಟಾಗಿ ಓಪನ್ ಮಾಡು, ಹಾಲೆಲ್ಲ ಇರುತ್ತೆ. ಫ್ರೆಂಡ್ಸ್, ಅದು ಮಸಾಲೆನೂ ಕೂಡ ಹಾಕ್ಕೊಂಡೆ, ಸಪ್ಪೆ ಆಗಿತ್ತು ನೋಡ್ಬಿಟ್ಟು ಸ್ವಲ್ಪ ರುಚಿನೂ ಕೂಡ ಹಾಕ್ಕೊಂಡೆ. ಇದನ್ನು ಚೆನ್ನಾಗಿ ಬೇಯಿಸ್ಬೇಕು, ಹಸಿ ಮಸಾಲೆ ಸ್ಮೆಲ್ ಹೋಗ್ಬೇಕು. ಅಪ್ಪಾಜಿನೂ ಬರ್ತು, ಗೋಬಿನೂ ತಂದೈತೆ. ಟೀ ಬೇಕು ಅಂತ ಹೇಳ್ತು ಟೀ ಇಟ್ಟಿದ್ದೀನಿ. ಆಲ್ರೆಡಿ 7 ಗಂಟೆ ಟೈಮು. ನಾನು ಮೋಸ್ಟ್ಲಿ ಇದನ್ನೆಲ್ಲ ಹಚ್ಕೊತಾ ಇರಬೇಕಾದ್ರೆ 6:30 ಆಗಿತ್ತೇನೋ. ಕತ್ಲೆ ಆಗುತ್ತಾ, ನಮ್ಮನೆ ಗಡಿಯಾರ ಬೇರೆ ಇಲ್ಲ, ಮೊಬೈಲಲ್ಲೇ ನೋಡಬೇಕು, ಟೈಮಿಂಗ್ಸ್ ಎಲ್ಲ ಗೊತ್ತೇ ಆಗಲ್ಲ. ಇವಾಗ ನೋಡ್ತಾ ಇದ್ದೀನಿ, ಇವಾಗ ನೋಡಿದ್ರೆ 7 ಗಂಟೆ. ಓಕೆ, ಅವಳು ಮಾಡಿಸ್ಕೊಂಬಿಟ್ಲು. ಇವಾಗ ನೋಡಿದ್ರೆ ಬೇಡ ಅಂತ ಹೇಳ್ತಾ ಇದ್ದಾಳೆ. ಸಾಸನ್ನ ನೀರು ಕುಡ್ಕೊಂಡು ಖಾರ ಅಂತ ಗೋಬಿ ತಿಂತಾವಳು. ಚಿನ್ನು ಸಾಸಲ್ಲಿ ತಿಂದ ಚೆನ್ನಾಗದ? ಹಾಂ, ಇಡೋಗು ನೀನು ತಿಂದವ್ರು. ನೀವು ಅಷ್ಟೊಂದು ಸಾಸು ಹಾಕಿದ್ರೆ ತಿನ್ನಕ್ಕಾಗುತ್ತಾ? ಅಷ್ಟೊಂದು ಸಾಸು ಏನಕ್ಕೆ ಚಿನ್ನು ಹಾಕಿದ್ಯಾ? ನೋಡಿ, ನಾ ಮೈಕೊಂಡು ಹೆಂಗೆ ಆಗೋಳೆ. ನಂಗೆ ಬೇಡ, ಅಷ್ಟೊಂದು ಸಾಸು ನಂಗೆ ತಿನ್ನಲ್ಲ ನಾನು. ಫ್ರೆಂಡ್ಸ್, ಅಮ್ಮ ಗೋಬಿ ತಿನ್ಬಾ ಅಂತ ಕರೀತು. ಮುದ್ದೆ ಬೇಯ್ತಾ ಇತ್ತು, ಕಡಿಮೆ ಉರಿ ಮಾಡಿಬಿಟ್ಟು ಬಂದೆ. ಈ ಥರ ಸಾಸ್ ಹಾಕ್ಕೊಂಡು ತಿಂತಾಯಿದ್ದೀನಿ. ನಿಜವಾಗ್ಲೂ ಸಖತ್ತಾಗಿತ್ತು. ಗೋಬಿಗೆ ಅಲ್ಲಿ ಕೊಡ್ತಾರಲ್ಲ ಸಾಸ, ನಾನು ತಿನ್ನಲ್ಲ, ಬಿಕಾಸ್ ಚೆನ್ನಾಗಿ ಮಾಡಿರಲ್ಲ ಅಂತ ನಾನು ಯಾವಾಗಲೂ ಹೊರಗಡೆ ಗೋಬಿಗೆ ಸಾಸ್ ಹಾಕಿಸ್ಕೊತಾ ಇರಲಿಲ್ಲ. ಇವತ್ತು ಟ್ರೈ ಮಾಡಿದೆ ಮನೇಲಿ, ಸಖತ್ತಾಗಿ. ರಾತ್ರಿ ಬಿಗ್ ಬಾಸ್ ನೋಡಿಬಿಟ್ಟು ಮಲ್ಕೊಳ್ಳೋದು ಆಲ್ಮೋಸ್ಟ್ 11 ಗಂಟೆಗೆ ಅದು ಮುಗೀತು. ಹಾಲಲ್ಲೇ ಮಲ್ಕೊಂಡಿದ್ದು. ನಾನು ಮಲ್ಕೊಂಡಿದ್ದು 12 ಗಂಟೆ. ಆ್ಯಂಡ್ ಬೆಳಗ್ಗೆ ಬೇಗ ಎದ್ದಿದ್ದೆ. ಯಾಕೆ ಏನು ಕತೆ ಅಂತ ಹೇಳಿ ನಾಳೆ ವ್ಲಾಗಲ್ಲಿ ಗೊತ್ತಾಗುತ್ತೆ ನಿಮಗೆ. ಆ ವ್ಲಾಗಲ್ಲಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದ್ದೀನಿ. ಬೆಳಗ್ಗೆ ಎಲ್ಲ ಹೆಂಗೆಲ್ಲ ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ನನ್ನ ಹೇಳ್ಸಾಕ್ಬಿಟ್ರು ಬೆಳಗ್ಗೆಲೆ ಅಂತ. ಸೊ ಆ ವ್ಲಾಗ್ ನೋಡ್ತೀರಾ. ಇವಾಗ ನನ್ನ ತಂಗಿಯ ಬಾವಿ ಯಜಮಾನರು ಬರ್ತಾ ಇದ್ದಾರೆ. ಸೊ ನಾವೇ ಇನ್ವೈಟ್ ಮಾಡಿದ್ದು, ಹಾಗಾಗಿ ಬರ್ತಾ ಇದ್ದಾರೆ. ಚಿಕನ್ ಬಿರಿಯಾನಿ ರೆಡಿ ಇದೆ, ಹಾಗೆ ಚಿಕನ್ ಸಾಂಬಾರು ರೆಡಿ ಇದೆ. ಅವ್ರು ಬಂದಮೇಲೆ ವೈಟ್ ರೈಸ್ ಮಾಡಬೇಕು. ಅಷ್ಟೇ ಗೈಸ್, ನಾನು ಕೂಡ ಬಿರಿಯಾನಿ ತಿಂದ್ಬಿಟ್ಟು ಕೂತಿದ್ದೆ. ವ್ಲಾಗ್ನ ಎಂಡೇ ಮಾಡಿಲ್ಲ. ಆ್ಯಕ್ಚುಲಿ ಈ ವ್ಲಾಗ್ನ ಎಂಡ್ ಮಾಡಿಲ್ಲ, ಆಲ್ರೆಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ತುಂಬ ಎಡವಟ್ಟು ಅಂತಲೇ ಅನ್ಕೋಬೋದು ನನ್ನನ್ನು, ಎಡವಟ್ಟು ರಾಣಿ ಅಂತ. ಏನೂ ಮಾಡೋಕ್ಕಾಗಲ್ಲ. ಕಂಟಿನ್ಯೂಸ್ ಡೈಲಿ ಮಾಡೋದು ಅಂದರೆ ನಿಜವಾಗ್ಲೂ ಆಗೋದೇ ಇಲ್ಲ. ನನಗೂ ಆಗ್ತಾಯಿಲ್ಲ ಗೈಸ್, ನನಗೂ ಸೀರಿಯಸ್ಲಿ ವ್ಲಾಗ್ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಏನು ಮಾಡಲೇಬೇಕು. ಡಾಲರ್ ಬೇಕು. ಒಂದು $1/2, $3/4 ಅಥವಾ $1. ಒಂದೊಂದು ವೀಡಿಯೋಗೆ ಒಂದೊಂದು ಥರ ಸಿಗುತ್ತೆ, ಹೇಳಕ್ಕೆ ಬರಲ್ಲ. ಸೊ ಬೇಕು ಅಂತ ಹೇಳಿದ್ರೆ ನಾನು ಮಾಡಲೇಬೇಕು, ಹಾಗಾಗಿ ಮಾಡ್ತೀನಿ. ಬಟ್ ನಾನು ಹೇಗೆ ಮಾಡಿದ್ರು, ಹೇಗೆ ವೀಡಿಯೋ ತೆಗ್ದಾಕಿದ್ರು ನೀವುಗಳು ನೋಡ್ತಿರಲ್ಲ, ನಂಗೆ ಅದೇ ಖುಷಿ. ಮುಂಚೆ ವ್ಯೂಸ್ ಬರ್ತಾ ಇರಲಿಲ್ಲ, ಆಗ ಇದಕ್ಕಿಂತ ತುಂಬ ಕಷ್ಟಪಡ್ತಾ ಇದೆ. ತುಂಬ ಒಂಥರ ಹಾರ್ಡ್ ವರ್ಕ್ ಅಂತ ಅಂದ್ಕೊಳ್ಳಿ. ಅರ್ಧ ಗಂಟೆ ವೀಡಿಯೋ ಹಾಕ್ತಿದ್ದೆ, ತುಂಬ ಕಷ್ಟಪಡ್ತಿದ್ದೆ. ಆಗ ವ್ಯೂಸೇ ಬರ್ತಿರಲ್ಲ, ತುಂಬ ಬೇಜಾರಾಗ್ತಿತ್ತು. ಮುಂಚೆ ಅಷ್ಟು ನಾನೇ ಒಪ್ಕೊತೀನಿ ಮನಸಾರೆ, ಮುಂಚೆ ಅಷ್ಟು ವೀಡಿಯೋಗೋಸ್ಕರ ನಾನು ಹಾರ್ಡ್ ವರ್ಕ್ ಮಾಡ್ತಾ ಇಲ್ಲ. ಹೆಂಗಿರ್ತೀನಿ ಹಾಗೆ, ಎಲ್ಲಿರ್ತೀನಿ ಹಂಗೆ ವೀಡಿಯೋ ಮಾಡ್ತೀನಿ. ಮುಂಚೆ ತುಂಬ ಓಕೆ ನಾನು ಬೆಳಗ್ಗೆ ಎದ್ದತ್ರದಿಂದ ಮಾಡಬೇಕು, ಅಲ್ಲೋದ್ರೆ ಮಾಡಬೇಕು, ಇಲ್ಲೋದ್ರೆ ಮಾಡಬೇಕು ಅಂತ ತುಂಬ ಕಷ್ಟಪಟ್ಕೊಂಡು ಮಾಡಿದಾಗೆಲ್ಲ ವ್ಯೂಸ್ ಬರಲಿಲ್ಲ. ಈಗಲೂ ಕಷ್ಟಪಡ್ತಾ ಇದ್ದೀನಿ, ಹಾಗಂತ ಪಡ್ತಾ ಇಲ್ಲ ಅಂದ್ಬಿಡಿ. ಬಟ್ ಮುಂಚೆ ಥರ ಎಫರ್ಟು ಸ್ವಲ್ಪ ಕಡಿಮೆನೇ ಇದೆ ನಂದು. ಬಟ್ ನಾನು ಏನೇ ಮಾಡಾಕಿದ್ರೂ ಪ್ರೀತಿಯಿಂದ ನೋಡ್ತಿರಲ್ಲ, ಅದಕ್ಕೆ ನನಗೆ ಫುಲ್ ಖುಷಿ. ಇವಾಗ ಬರಲಿ ಅವರು ಬಂದಿದ್ದ ವೀಡಿಯೋ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ, ಆಯಿತಾ? ಸೊ ಅವ್ರ ಮುಖ ತೋರಿಸ್ತೀನ, ಯಾರು ಅಂತ ಗೊತ್ತಾಗಿದೆ. ಸೊ ಮುಖ ತೋರಿಸ್ತೀನ ಇಲ್ವಾ, ಏನು ಕತೆ, ಏನಕ್ಕೆ ಬರ್ತಾ ಇದ್ದಾರೆ ಮನೆಗೆ, ನಾವೇನಕ್ಕೆ ಇನ್ವೈಟ್ ಮಾಡಿದ್ದೀವಿ, ಎಲ್ಲ ಪ್ರತಿಯೊಂದು ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಆ ವ್ಲಾಗ್ನ ನೋಡಿ, ಹಾಗೆ ಈ ವ್ಲಾಗ್ನ ನೋಡಿ. ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಟಾಟಾ, ಬಾಯ್ ಬಾಯ್.